ಏನ್ ಮುದ್ದೆ ಮಾಡಿದ್ದೀರಾ? ಇನ್ನಕ್ಕೆ ಮುಂಚೆ ಎಲ್ಲ ದೇವ್ರನ್ನ ಬೇಡ್ಕೊಂಡ್ಬಿಡ್ರಿ ಅಂತೆ. ಕಂಗ್ರ್ಯಾಚುಲೇಷನ್ಸ್. ಅವ್ರೇನೋ ಸ್ಪೆಷಲ್ ಅಡುಗೆ ಮಾಡ್ತಾ ಇದಾರಂತೆ. ನನಗೆ ಫುಲ್ ಜ್ವರ ಬಂದ್ಬಿಟ್ಟಿದೆ. ಮಳೆಗಾರಿಗೆ ಐಶುಗೆ ನಮ್ಮ ಅನಿಯ ಅವ್ರಿಗೆ ತಂದಿರೋ ಬಟ್ಟೆನ ಕೊಡೋಣ ಬನ್ನಿ. Okay, let's go. ಗೈಸ್, ಸೊ ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ ಒಂದು ಪ್ರಮೋಷನ್ ಶೂಟಿಗೆ. ಸೊ ನಾನು ಆಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವತ್ತು ಫುಲ್ಲು ನಿದ್ದೆ. ವಯನಾಡಿಂದ ಬಂದಮೇಲೆ ಮಲಗಿ ಎದ್ದು ಕಾರಲ್ಲಿ ಹೆಂಗೆ ಮಲಗಿದ್ದೀನಿ ಅಂದರೆ ಹೆಣ ಬಿದ್ದಂಗೆ ಬಿದ್ದಿದ್ದೆ ನಾನು. ಯಾವುದೋ ಸೀಟ್ ಮೇಲೆ ಹೆಂಗೋ ಹಬ್ಬ ಅಂತ ಎದ್ದ ಮೇಲೆ ಎಲ್ಲ ನೋವುಗಳು ಶುರು ಆಯಿತು. ಈಗ ಶೂಟ್ ಸ್ಟಾರ್ಟ್ ಮಾಡಿದ್ದೀವಿ. ಶೂಟ್ ಮುಗಿಸಿ ಇಲ್ಲಿಂದ ಹೊಡೋದು. ಬನ್ನಿ ಈಗ ಬೇಗ 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 ಶೂಟ್ ಮುಗಿಸಿ ಹೊಡೋಣ. ಲೆಟ್ಸ್ ಗೋ. ಇಲ್ಲಿ ಸ್ಟಾರ್ಟಾ? ಆಚೆ ಹೋಗೋಣ ಸ್ವಲ್ಪ ಸ್ಟ್ರೀಟ್ ಹತ್ರ. ಇದೇ ರೋಡ್ ಹತ್ರನೇ. ಬಿಕಾಸ್ ರೋಡ್ ಸ್ಟ್ರೀಟ್ ಕ್ರಿಕೆಟ್, ಗಲ್ಲಿ ಕ್ರಿಕೆಟ್ ಅಲ್ಲ. ಹಲೋ, ಹಾಯ್, ಹೇಗಿದ್ದೀರಾ? ಸೂಪರ್, ಆರಾಮಾ? ಶೂಟ್ ನೈಸ್ ನೈಸ್ ನೈಸ್. ಮುಗಿಸಿ ನಾವಿಲ್ಲೇ ಮುಗಿಸ್ಬಿಟ್ಟು ಬರ್ತೀವಿ. ಮುಗಿ ಸಿಗೋಣ. ಬಾಯ್ ಬಾಯ್ ಬಾಯ್. ಸ್ವಲ್ಪ ಸ್ಟ್ರೈಟ್ ಮಾಡಿದ್ರೆ ಚೆನ್ನಾಗಿರೋದು. ಸಂಜೆ ಥರ ಸೊಟ್ಟಕ್ಕೆ ಹೋಗ್ತದೆ. ಲಂಚ್ ಆಯಿತು, ಕಾಫಿ ಆಯಿತು. ನಮ್ಮ ಮೈಸೂರು ಸುಮಂತ ಹೊಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ ನೋಡಿ ಎಲ್ಲ. ನಮ್ಮ ಸಚಿನ್ ನಮ್ಮ ಟೀಮಿಗೆ ಜಾಯ್ನ್ ಆಗ್ತಿದ್ದಾರೆ ಸ್ವಲ್ಪ ದಿನದಲ್ಲಿ. ಮತ್ತು ಇವರು ಅಷ್ಟೇ. ಆಫೀಸಲ್ಲಿ ನೋಡಿದ್ರು ನೆಕ್ಸ್ಟ್ ನಾಳೆ ಅದೇ ಕೇಳ್ತಾರೆ. ಆಮೇಲೆ ಮಂಡೇ ಪೇಪರ್ ಹಾಕ್ತಾ ಇದ್ದಾರೆ. ರೆಡಿ ಆಗ್ಬಿಡಿ ಅವ್ರ ಆಫೀಸ್ ಅವರು. ಬೇಡ ಅವರು ಪೇಪರ್ ಹಾಕ್ತಾ ಇಲ್ಲ ಇನ್ನೂ ಇಲ್ಲ ಅಂತೆ. ಬಟ್ ಆದಷ್ಟು ಬೇಗ ಬರುತ್ತೆ. ನಿಮ್ಮ ಟೀಮ್ ಅವ್ರು ಫುಲ್ ಗಾಬರಿಲೇ ಇರ್ಬೇಕು, ಯಾವಾಗ ಪೇಪರ್ ಹಾಕ್ತಾರೆ ಇವರು ಅಂತ. ಮತ್ತೆ ಇಷ್ಟು ಒಳ್ಳೆ ಆಫೀಸ್ ಎಲ್ಲಿ ಸಿಗುತ್ತೆ ನೋಡಿ. ಎಲ್ಲ ನೋಡ್ತಾರೆ. ಹೌದಾ? ಸೇಫರ್ ಯಾವ ಡೇ ಅಂತ ಹೇಳಲ್ಲ, ಯಾವ ಟೈಮ್ ಅಂತ ಬೇಡ. ಇವನು ಹಾಕು ಹಿಂಗ್ ಕೂತವನೆ. ಇಲ್ಲೇ ಇದೆಯಲ್ಲ. ನಾವು ಶೂಟಿಗೆ ಬ್ಯಾಟ್ ಎಲ್ಲ ತರಿಸಿದ್ವಿ. ಇದೆಲ್ಲ ವಾಪಸ್ ತೊಗೊಂಡು ಹೋಗ್ತಿದ್ದಾರೆ. ಈಗ ನಮ್ಮದು ಇಲ್ಲಿ ಅಪ್ಲೋಡ್ ಆಗಬೇಕಾಗಿದ್ದು ಫೈಲ್ಸ್ ಇನ್ನೂ ಆಗಿಲ್ಲ. ಅಪ್ಲೋಡ್ ಆಗ್ತಾನೇ ಇದೆ. ಏನು ಮಾಡೋದು ನೋಡ್ಬೇಕೀಗ. ಗೈಸು ನಮ್ಮದು ಶೂಟ್ ಮುಗಿಸಿ ಬ್ಯಾಂಗ್ಳೂರು ವಾಪಸ್ ಹೊರಡೋ ಗ್ಯಾಪಲ್ಲಿ ಫಸ್ಟು ಏನೋ ತಿನ್ನೋಣ ಅಂತ ಇಲ್ಲಿದ್ದೀವಿ. ತಿಂದ್ಬಿಟ್ಟು ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು. ಬಟ್ ನಮಗೇನೆ ಅವ್ರೇನೋ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದಾರಂತೆ. ಅದಕ್ಕೆ ಅವ್ರ ಮನೆಗೆ ಹೋಗಿ ನಾನು ತಂದಿದ್ದ ಗಿಫ್ಟ್ನ ಅವ್ರಿಗೆ ಕೊಟ್ಟು ಮತ್ತೆ ಅವ್ರು ಏನು ಅಡುಗೆ ಮಾಡಿದ್ದಾರೆ ಅದನ್ನು ತಿಂದ್ಕೊಂಡು ವಾಪಸ್ ನಮ್ಮ ಮನೆಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಸೂಪರ್ ಎಕ್ಸಾಸ್ಟೆಡ್. ಮತ್ತೆ ಹೋಗಿ ನಿದ್ದೆ ಹೊಡಿದೆ ಕಾರಲ್ಲಿ. ನಮ್ದಿಲ್ಲಿ ನೋಡಿ ಊಟ ಹೆಂಗೆ ಬಂದಿದೆ. ವಾ 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 ಗೈಸ್. ಸೊ ಶೂಟ್ ಮುಗಿದು ನಮ್ಮದು 3 ಅವರ್ ಆಯಿತು. ಇಲ್ಲೇ ಓಡಾಡ್ತಾ ಇದ್ದೀವಿ ಮೈಸೂರಲ್ಲಿ. ಯಾಕೆ ಅಂದರೆ ಒಂದಷ್ಟು ಫೈಲ್ಸ್ ಅಪ್ಲೋಡ್ ಆಗೋದಿತ್ತು. ಇದು ಅಪ್ಲೋಡ್ ಆಗೋರ್ಗು ಇಲ್ಲಿಂದ ಹೋಗೋಕ್ಕಾಗಲ್ಲ. ಬ್ಲಾಗ್ ಅಪ್ಲೋಡ್ ಆಗಲ್ಲ. ಇಲ್ಲ ಅಂದರೆ ಇದಾಗಿಲ್ಲ ಅಂದರೆ ಇವತ್ತು ಬ್ಲಾಗು ಇದು ಸೋ ಮಚ್ ಆಫ್ ಸ್ಟ್ರೆಸ್. ಶೂಟ್ ಇರುತ್ತೆ, ಅದ್ರ ಮಧ್ಯೆ ಇದೊಂದು ಆಗೋಗಿದ್ರೆ ತಲೆ ಕೆಟ್ಟೋಗುತ್ತೆ. ಇದು ನಾವು 2ನೇ ಜಾಗ ಚೇಂಜ್ ಮಾಡೋದು ವೈಫೈಗೋಸ್ಕರ. ಇನ್ನೊಂದು ಜಾಗದಲ್ಲಿ ಹೋಗಿದ್ದು 3ನೇ ಜಾಗ ಇದು. ಇನ್ನೊಂದು ಜಾಗದಲ್ಲಿ ಮಾಡಿದ್ವಿ, ಅಲ್ಲೂ ಆಗಿಲ್ಲ. ಮತ್ತು ಇನ್ನೊಂದು ಜಾಗಕ್ಕೆ ಹೋದ್ವಿ, ಅಲ್ಲೂ ಆಗಿಲ್ಲ. ಈಗ ಸ್ಟಾರ್ಬಕ್ಸ್ ಫೈನಲ್ಲಿ ಬಂದು ಕೂತಿದ್ದೀವಿ, ಇಲ್ಲೂ ಆಗ್ತಾಯಿಲ್ಲ. ತುಂಬ ಸ್ಲೋ ಆಗಿಬಿಟ್ಟಿದೆ. ಅದರಿಂದ ಇಲ್ಲೇ ಕೂತ್ಕೊಂಡು ಮೊಬೈಲ್ ಡೇಟಾ ಮತ್ತು ನಮ್ಮ ಫೋನ್ಗಳದ್ದು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ವಿ. ಇದಾದಮೇಲೆ ಇಂದ ಹೊರಟ್ರೆ ಮತ್ತೆ 3 ಅವರ್ ಬೆಂಗಳೂರು ರೀಚ್ ಆಗೋಕ್ಕೆ. ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲೇ ಕೂತ್ಕೊಂಡು ಚಿಲ್ ಮಾಡೋಣ. ಗೈಸ್ 2 ಗಂಟೆಗೆ ನಾವು ಅಪ್ಲೋಡಿಂಗ್ ಕೂತಿದ್ದು 6 ಗಂಟೆ ಆಯಿತು. ನನ್ನ ಅರ್ಧ ದಿನ ಇದರಲ್ಲೇ ಹೋಯಿತು. ಐ ಫೀಲ್ ಸೋ ಎಕ್ಸಾಸ್ಟೆಡ್ ಆ್ಯಂಡ್ ಬೇಜಾರಾಗ್ತಿದೆ. ಏನಪ್ಪ ಹಿಂಗಾಯಿತು ಅಂತ. ಇಟ್ಸ್ ಓಕೆ, ಎಲ್ಲ ಸಾರ್ಟ್ ಆಗುತ್ತೆ. ಲೆಟ್ಸ್ ಸಿ. ಬನ್ನಿ ಈಗ ಇಲ್ಲಿಂದ ಹೊರಡೋಣ ಬೆಂಗಳೂರಿಗೆ. ಗೈಸ್ನೇ ಅವ್ರ ಮನೆ ಹತ್ರ ರೀಚ್ ಆಗಿದ್ದೀವಿ. ಕಾರು ಈ ಕಡೆ ಬರೋಕ್ಕೆ ಜಾಗ ಇಲ್ಲ, ಅದಕ್ಕೆ ಅಲ್ಲೇ ಪಾರ್ಕ್ ಮಾಡಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ. ನಮ್ಮ ಐಶುಗೆ ನಾನು ಬರೋದು 6th ಸೆನ್ಸಲ್ಲಿ ಬಂತಂತೆ, ಅದಕ್ಕೆ ಕೆಳಗೆ ಬಂದಿರೋದು ನೋಡಿ. ನನಗೆ ಫುಲ್ ಜ್ವರ ಬಂದುಬಿಟ್ಟಿದೆ. ಮೈ ಫುಲ್ ಬಿಸಿ ಆಗಿಬಿಟ್ಟಿದೆ. ಸಂಜೀವ್, ನನ್ನ ಜ್ವರ ಬಂದಿದೆ ನೋಡು. ಬಿಸಿ ಇದೆಯಾ ನೋಡಿ ಒಂದ್ಸರಿ.
ಜ್ವರ ಬಂದಿದೆ, ಫುಲ್ ಟಯರ್ಡ್ ಆಗ್ತದೆ. ಹೋಗಿ ಮನೆಗೆ ಒಂದು ಟ್ಯಾಬ್ಲೆಟ್ ತಿಂದು ಮಲ್ಕೋಬೇಕು. ಬನ್ನಿ. ವಾಟ್ ಬೈ ಸಾಬ್? Nothing, bhai, sir, nothing. ಲಾ 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 ಲಾ. No love. I will no, I will call you Baba. People scolding is coming. ಹೌದಾ? ಕಮೆಂಟಲ್ಲಿ ಉಗಿತಾ ಇದ್ದಾರೆ ಜನ. ಯಾವ್ದ್ರಿಗೆ ಎದಿರ್ತಾರೋ ಇಲ್ವಾ ನಮ್ಮ ಜನ ಎಲ್ಲ ಕಮೆಂಟಿಗೆ ಎದಿರ್ತಾರೆ. ಏನಾದ್ರು ಆಗ್ಬೇಕು, ನನಗೇನಾದ್ರು ಮಾಡಿಸ್ಬೇಕು ಅದರಿಂದ ಅಂದರೆ ಕಮೆಂಟಲ್ಲಿ ಮಾಡಿಸ್ಬಿಟ್ರೆ ಸಾಕು. ಗೈಸ್, ಐಶುಗೆ ಲಾಲಾ ಅನ್ನಕ್ಕೆ ಇಷ್ಟ. ಇಟ್ಸ್ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಏನಿದೆ, ಯೂನಿಕ್ ಆಗಿದೆ. ಇಟ್ಸ್ ಓಕೆ. ಯು ಕಾಲ್ ಮಿ ಲಾ ಓನ್ಲಿ. ಓಕೆ, ಕಮ್ಲಾ. ಸಿಂಗಾಪುರ್ ಅಲ್ಲಿ ಜಸ್ಟ್ ಬನ್ನಿ ಹೋಗಿ ಅನ್ನಕ್ಕೆ ಕಮ್ಲಾ ಗೋಲಾ ಅಂತ. ಓ ಹೌದಾ? ಓ ಇದೇನಿದು? ಸಿಂಗಾಪುರ್ ಏನೋ ಡೆಲಿವರಿ ಆಗಿದೆ, ಅದಕ್ಕೆ ಸ್ಕ್ರಾಚಸ್ ಆಗಬಾರ್ದು ಅಂತ ಹಾಕಿದ್ದಾರೆ. ಮನೆಗೇನೋ ಬಂದಿದೆ, ಟ್ರೀಟ್ ಇಲ್ವಾ? ಮನೆಯಿಂದ ಹೋಗಿದೆ. ಅಯ್ಯೋ ಟ್ರೀಟ್ ಇಲ್ವಾ? ಲೈಫಲ್ಲಿ ಫಸ್ಟ್ ಟೈಮು ನೇಹಾ ಅವರು ಅಂದರೆ ಸ್ಪೆಷಲ್ ಆಗಿ ಬೇರೆ ಮಾಡಿರೋ ತಿಂದಿದ್ದೀನಿ ಗ್ರೂಪ್ಗೆ. ನನಗೆ ಅಂತ ಅಡುಗೆ ಮಾಡಿ ಕರ್ಸಿರೋದು ಮಶ್ರೂಮ್ ಪಲಾವ್. ಅವರ ಮಶ್ರೂಮ್ ಬಿರಿಯಾನಿ ಅಂತೆ. ನೋಡೋಣ ಅದು ಹೆಂಗೆ ಮಾಡಿದ್ದಾರೆ. ಬೇಜಾನ್ ಮಾತಾಡ್ತಾರೆ, ನಾನು ಹಂಗೆ ಹಿಂಗೆ ಅಂತೆಲ್ಲ. ಇವತ್ತು ನೋಡೋಣ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಯಾಕೆ ನೀನು ಔಟ್ ಟೀಮ್ ಅಲ್ವೇನೋ? ಯಾಕೆ ನೀನು ತಿನ್ನಲ್ವಾ? ಆ ಥರ ಊಟ ತಿನ್ನೋದಕ್ಕೆ ಎಲ್ಲಾದ್ರ ಹತ್ರ ಬೇಡ್ಕೋಬೇಕು ಅಂದಿದ್ದು ನಾನು. ಹೌದಾ? ಎಲ್ಲಿ ಎಲ್ಲ? ಅಪ್ಪ ಅಮ್ಮ ಆಚೆ ಹೋಗಿದ್ದಾರೆ. ಅಯ್ಯಯ್ಯೋ Akash is gone to take bath. ಶೇಟ್. ಈ ಗಿಫ್ಟ್ನ ಎಲ್ಲಿ ಕೊಡೋದು ನನಗೆ? ನಮ್ಮ ಅತ್ತೆ ಕೊಡಬೇಕು ಅಂತ ಬಂದೆ, ನಮ್ಮ ಅತ್ತೆನೇ ಇಲ್ಲ. ಸೊ ಓಕೆ, ಸ್ವಲ್ಪ ಹೊತ್ತು ಚಿಲ್ ಮಾಡೋಣ. ಇನ್ನೂ ಬಂದಿಲ್ಲ ನಮ್ಮ ನೇಹಾ ಅವರು. ಈಗ ನಾವು ಬಂದಾಗ ಓಡೋಗಿರೋದು ಸ್ನಾನ ಮಾಡೋಕ್ಕೆ. ನೋ, ನಾನು ಹೇಳ್ದೆ ಬರ್ತಾ ಇದ್ದಾರೆ ಅಂತ. ಐ ನೋ ಹರ್. ಈಗ ಇಲ್ಲಿ ಮೂವಿ ನೋಡ್ಕೊಂಡು ಸ್ವಲ್ಪ ಚಿಲ್ ಮಾಡ್ತಾ ಇದ್ದೀವಿ. ನಂಗೆ ಜ್ವರ ಬಂದ್ಬಿಟ್ಟಿದೆ ಆಲ್ರೆಡಿ. ಬಂದರೆ ಅನ್ಕೊಂಡ್ರೆ ಬರುತ್ತೆ ಅಂತ ಯಾರೋ ಒಬ್ರು ಮಹಾನ್ ಭಾವ ಹೇಳಿದ್ರು. ಅಂದ್ಕೊಂಡಿಲ್ಲ, ಬಂದ್ಬಿಟ್ಟಿದೆ ಆಲ್ರೆಡಿ. ನಾನು ಐಸ್ ನೀರೆಲ್ಲ ಕುಡಿದ್ಬಿಟ್ಟೆ ಅಲ್ಲಿ ಸರ್ರಿಗೆ. ಸೊ ಇಟ್ಸ್ ಓಕೆ. ನಾನು ಸ್ಟ್ರೀಮಲ್ಲೆಲ್ಲ ಬಿದ್ದು ನೀರಲ್ಲಿ ಆಟ ಆಡಿದ್ನಲ್ಲ, ಅದರಿಂದ ಆಗಿರ್ಬೋದೇನೋ ಗೊತ್ತಿಲ್ಲ. ವಯನಾಡಲ್ಲಿ ನೋಡೋಣ. ಹೋಗಿ ಟ್ಯಾಬ್ಲೆಟ್ ತಿಂದು ಊಟ ಮಾಡಿ, ಅದು ಈ ಊಟ ಬೇರೆ ಮಾಡಬೇಕು. ಏನಾಗುತ್ತೋ ಇನ್ನೂ ಗೊತ್ತಿಲ್ಲ. ಮೊದಲೇ ಜ್ವರ. ಗಾಯ್ಸ್, ನಮ್ಮ ಐಶು ಫಾಲೋವರ್ಸ್ ಎಷ್ಟು ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ? ಪ್ಲೀಸ್ ಟೆಲ್ ಐಶು. ಪ್ಲೀಸ್ ನಿಮ್ಮ ಬಾಯಿಂದ ಹೇಳಿ ಬೇಗ. ಗೆಸ್ ಮಾಡಿ ಅಂತಾರೆ. ಐಶು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೇಳಿ. ಐಶು ಇಷ್ಟು ಜನ ಫಾಲೋವರ್ಸ್ ಯಾವಾಗಾದ್ರು? ನಾನು ನೋಡಿದಾಗ 150 ಇತ್ತು, 10K ಪ್ಲಸ್ ಆಗಿಬಿಟ್ಟಿದೆ ನಮ್ಮ ಐಶು ಫಾಲೋವರ್ಸ್. ಅದು ಏನು ಕಾಮೆಂಟ್ಸು? ಐಶು ಮ್ಯಾಮ್ ಯು ಡ್ರೆಸ್ಸಿಂಗ್ ಸೆನ್ಸ್ ಸೂಪರ್. ಐಶು ಅಕ್ಕ ಒಂದು ಸ್ವಲ್ಪ ದುಡ್ಡು ಹಾಕಿ. ನೈಸ್ ಐಶು, ಕಂಗ್ರ್ಯಾಚುಲೇಷನ್ಸ್. ನಾವಿಲ್ಲಿ ಮೈಸೂರು ಮ್ಯಾಂಗೋ ಅವ್ರ ವಿಡಿಯೋ ನೋಡ್ತಾ ಇದ್ದೀವಿ. ನಾನು ತುಂಬ ಎಂಜಾಯ್ ಮಾಡ್ತೀನಿ ಕನ್ನಡ ಕಾಂಟೆಂಟಲ್ಲಿ. ಮೈಸೂರು ಮ್ಯಾಂಗೋ ರೋಸ್ಟ್, ಸೊ ಐ ಆಮ್ ವಾಚಿಂಗ್ ದ್ಯಾಟ್. ಮಜಾ ಇದೆ. ಹೆದರ್ಕೊಂಬಿಟ್ರಲ್ರಿ ಏನ್ರಿ? ಬೆಳ್ಳಗಾಗ್ಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಾ? ಗಾಯ್ಸ್, ನೇಹಾ ಅವರು ನಮಗೆ ಅಂತ ಮಶ್ರೂಮ್ ಪಲಾವ್ ಮಾಡಿದ್ದಾರೆ, ಬಿರಿಯಾನಿ ಮಾಡಿದಾರಂತೆ. ಫಸ್ಟ್ ಟೈಮ್ ನನಗೆ ಅಂತ ಏನೋ ಒಂದು ಅಡುಗೆ ಮಾಡಿರೋದು. ಟ್ರೈ ಅವಾಗ ವ್ಲಾಗ್ ಮಾಡಿರಲಿಲ್ಲ, ಅಂದರೆ ವ್ಲಾಗಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ಸೊ ಅದನ್ನು ತಿಂದು ಹೇಗಿದೆ ಅಂತ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಬನ್ನಿ. ಬರೋದಕ್ಕೆ ಕಾಯ್ತಾ ಇರ್ತಾರೆ. ಯಾಕೆ? ಯಾರು ಇರಲ್ಲ, ಬರ್ತಾರೆ. ಹೌದಾ? ರೇ ಹಸು ಆಗ್ತಿದೆ, ಹಾಕ್ಕೊಡ್ರಿ. ಬರೀ ಮಾತಾಡ್ತಿರಲ್ರಿ ರೇ. 9 ಗಂಟೆಗೆ ಬರ್ತೀನಿ ಅಂದ್ರೆ ನಾನು 10 ಗಂಟೆಗೆ ಬರ್ತೀರಾ ಅನ್ಕೊಂಡೆ. ನಾವು ಬೇಗ ಆನ್ ಟೈಮಲ್ಲಿ ಇದ್ದೀವಿ ಈಗ. ಎಲ್ರಿಗೂ ಆಶ್ಚರ್ಯನೇ. ನಮ್ಮಮ್ಮ ಎಲ್ಲಿ ಅತ್ತೆಗಾರು? ಆಚೆ ಹೋಗಿದ್ದಾರೆ. ಬರ್ತಿದ್ದಾರಾ? ಅವ್ರು ಬಂದ್ಮೇಲೆ ತಿನ್ನೋದಾ? ಹಸು ಆಗ್ಬಿಟ್ಟಿದೆ ಗೈಸ್, ಫುಲ್ ಹಸು. ಬಂದೆ ಗೈಸ್. ಕುಕ್ಕರ್ ತೆಗಿತಾ ಇದ್ದಾರೆ. 1 ಸೆಕೆಂಡ್. ಸ್ಮೆಲ್ಗೆ ನನ್ನ ತಲೆ ಸುತ್ತ ಬೀಳೋ ಚಾನ್ಸಸ್ ಇರ್ಬೋದು. ಯಾವ ಶಾಂಪು? ಸ್ವಲ್ಪ ಲೈಟಿಂಗ್ ಕೊಡೋಣ. ಲೈಟಿಂಗ್ ತೆಗಿಲಾ? ದಮ್ಮನಲ್ಲ ತಾನೆ? ಸ್ವಲ್ಪ ಕಲಿಸ್ಬೇಕು. ಗಮ್ ಅಂತಿದೆ ಗೈಸ್. ಕಲ್ಸ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಸರಿ, ತಿನ್ಬಿಟ್ಟು ನೋಡೋಣ. ಕೊಡಿ ನಾನು ಮಾಡ್ತೀನಿ. ಇದ್ರ ನಮ್ಗೆ ಬರುತ್ತೆ, ಕೊಡ್ರಿ. ನಂಬಿಕೆನೇ ಇಲ್ಲ ಇವ್ರು.
ಕೆಳಗೆ ಪಾದ ಸುಟ್ಟಿದೆ, ತಳ ಸುಟ್ಟಿದೆ ಗೈಸ್. ನೀನು ಇವತ್ತು ಮುದ್ದೆ ಬಸ್ಸಾರ ಮುದ್ದೆ ಬಸ್ಸಾರ ಏನು ಮುದ್ದೆ ಮಾಡಿದ್ದೀರಾ? ಅಕ್ಕ ಹೊಸ್ತೇನೆ ಏನ್ ಚಪ್ಲಿ ಗೊತ್ತಾ? ಏನ್ ಚಪ್ಲೆ ಎಲ್ಲ ಒದ್ದು ತಿನ್ನಕ್ ಮುಂಚೆ ಎಲ್ಲ ದೇವ್ರನ್ನ ಬೇಡ್ಕೊಂಬಿಡ್ರಿ ಅಂತೆ ಸಂಜಯ್. ನಾನೇನು ಏನು ಗೊತ್ತಾ, ಅಷ್ಟು ಚೆನ್ನಾಗಿರೋ ಅಡಿಗೆ ತಿಂತಾವ್ರೆ ಅಂತ ದೇವ್ರ ಹತ್ರ ಬೇಡ್ಕೊಳ್ರಿ ಈ ತರ ಕೊಟ್ಟಿರೋ ತಿನ್ನಕ್ ಮುಂಚೆ ಬೇಡ್ಕೊಬೇಕು. ಒಂದ್ ನಿಮಿಷ ನಾನು ಕಳಿಸ್ತೀನಿ ಬನ್ನಿ. ನೋಡಿ ನಂಗೆ ಆಂಗ್ಸೈಟಿ ಆಗ್ತಿದೆ. ನೀವು ಮಾಡ್ಬಾರ್ದು. ಕಳಿಸ್ತಿರೋದು ನಂಗೆ ಆಂಗ್ಸೈಟಿ ಆಗ್ತಿದೆ. ಇರಿ ಒಂದ್ ನಿಮಿಷ. ಲೈ 5 ರೂಪಾಯಿಗೆ ಜಾಸ್ತಿ ಮಾಡ್ತಿದ್ದೆ ಕಣ ಆಕ್ಟಿಂಗ್. ಲೈ ಗೈಸ್ ಈಗ ಪ್ಲೇಟಿಗೆ ಹಾಕೊಂಡ್ಬರ್ತಾರೆ. ಇದೇನು ಗುಪ್ತು ಅದು ಇದು ಮೊಸರನ್ನ ಕೀನ್ವಾ ಮೊಸರನ್ನ ಮಾಡ್ಬಿಟ್ಟಿದಾರ? ಮಾಡ್ಬೇಕಾ? ಇಲ್ಲ ಮಾಡು. ಇಷ್ಟ ಕುಕ್ಕರ್ಗಳೆಲ್ಲ ನಮ್ಮ ಮನೆ ತುಂಬಾ ಹಳೆ ನೀವು ಇವಾಗ ಬಂದು ಒಂದಿನದಲ್ಲಿ ಹಾಳು ಮಾಡ್ಬಿಡಿ. ಡಬಲ್ ಗಿಬಲ್ ಅಂತ ಬಿಡೋದು ಆಮೇಲೆ ಐಶು 10K ಫಾಲೋವರ್ಸ್ ಐಶು ಅವ್ರಿಗೆ ಜೈ. ಬೇಗ 20K ಮಾಡಿ. ಪ್ರೈವೇಟ್ ಅಕೌಂಟ್ ಇಟ್ಕೊಂಡು 10K ಫಾಲೋವರ್ ಕಲೀರಿ ನೋಡ್ಬಿಟ್ರಿ. ಬೇಗ 20K ಮಾಡಿ. ನಾನು ಎಲ್ರು ಹೇಳಿದ್ದೀನಿ 20K. ಫುಲ್ ಫೇಮಸ್ ಐ ಆಮ್ ಸ್ವೀಟ್. ಗೈಸ್ ನಂದು ಐಶುದು ಕೈ ನೋಡಿ. ಶೋ ಐಶು ಯಾರಾದ್ರೂ ಪಾಮ್ ರೀಡರ್ಸ್ ಇದ್ರೆ ನೋಡಿ. ರೀಡ್ ಮಾಡಿ ಕಮೆಂಟ್ ಮಾಡಿ. ಸೇಮ್ ನೋಡಿ. ಇದು ಲೈನು ಹಾಗೆಲ್ಲ ತೋರಿಸ್ಬೋದಾ? ಶೋ ಐಶು ನೋಡಿ. ಇಲ್ಲೂ ಲೈನು ಸೇಮ್ ಎಕ್ಸಾಕ್ಟ್. ಅಯ್ಯೋ ನಂದಿ So this hand issue, so this hand. Now left hand ಅಲ್ಲ, this hand you should show. Same left. ಗರ್ಲ್ ದು ರೈಟ್ ನೋ ಹೌದಾ? ಶೋ ಸೇಮ್ ನೋಡಿ. ಸೇಮ್ ಲೈನ್. ನಾವು ಫೇಮಸ್ ಆಗ್ತೀವಿ ಗಾಯ್ಸ್. ಅದ್ಯಾರೋ 100K ಇಟ್ಕೊಂಡಿರೋರ್ಗೆಲ್ಲ ಇದೇನಿದು? ಅಪ್ಪ ನಾವು ಆಂಟ್ರಪ್ರೆನರ್ ಅಪ್ಪ. ಅವ್ರೆ ಕೈ ಫೇಮಸ್ ಆಗ್ಬೇಕಂತ ಯಾವತ್ತು ಅನ್ಕೊಂಡಿಲ್ಲ. ಕೈಯಲ್ಲಿ ತಿಂತಾ ಇದ್ದಾರೆ ನೋಡಿ ಅವರು. ಅಲ್ಲ ಉಪ್ಪು ಕಲ ಸರಿ ಇದೆ ನೋಡಿ. ಟ್ರೈ ಮಾಡಿ. ಎಷ್ಟು ಬೇಗ ನೋಡ್ತಾ ಇದ್ದೀರಾ ಯಾರೇ ಹಾಕೊಂಡಿದ್ರೆ ನಾವೇ ನೋಡ್ತಾ ಇದ್ವಿ. ನಿಮಗೆ ಸರಿ ಇದೆ. ಚೆನ್ನಾಗಿದ್ಯಾ? ನಿಮಗೆ ಉಪ್ಪು ಕಲ ಸರಿ ಇದೆ. ಸ್ವಲ್ಪ ಇರ್ಲಿ ಬೇಡ ಹಂಗೆಲ್ಲ ತಿನ್ಬೇಡಿ. ಸರಿ ಗೈಸ್ ಬನ್ನಿ ಕೂತ್ಕೊಳ್ಳೋಣ. ಹೊರಗೆ ತಗೊಂಬರ್ಲಿ. ನಮ್ಮ ಅತ್ತೆಗಾರು ನಮ್ಗೆ ಅಂತ ಸ್ಪೆಷಲ್ ಮೊಸರನ್ನ ಮಾಡ್ತಿದ್ದಾರೆ ಇವತ್ತು. ರವೆ ಮೊಸರನ್ನ. ನಾನು ಲಾಸ್ಟ್ ಟೈಮ್ ಕೀನ್ವಾ ಮೊಸರನ್ನ ರಾಗಿದಲ್ವಾ? ಸೊ ಕೀನ್ವಾ ಮೊಸರನ್ನ ಅಂತೆ. ಅವ್ರು ಬಂದ್ಮೇಲೆ ಮಾಡಿಕೊಡ್ತಾರೆ. ನಮ್ಮ ಅಕ್ಕ ಎಲ್ಲ ಬಂದಿದ್ವಲ್ಲ ಅವಾಗ ತಿನ್ನಕ್ಕೆ ಒಂದ್ಸರಿ ಬ್ಲಾಗ್ ಮಾಡಿದ್ವಿ. ಅವರು ರಾಗಿ ಮೊಸರನ್ನ ಮಾಡಿದ್ರು. ಇವತ್ತು ಬೇರೆ ಟ್ರೈ ಮಾಡ್ತಿದ್ದಾರೆ. ಅದನ್ನು ತಿನ್ಬಿಟ್ಟು ಹೋಗೋಣ. ಹೆಚ್ಕೋ. ಯಾಕೆ ಅಲ್ಲ ನೀವು ತಿಂದ್ರೆ ಚೆನ್ನಾಗಿರೋದು. ಸ್ವಲ್ಪ ಡಬ್ಬ ಥರ ಇಲ್ಲ. ಮಶ್ರೂಮ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ. ಬಾಯಲ್ಲಿ ನೀರು ಬರ್ತಿದೆ. ತಿಂದು ಟ್ರೈ ಮಾಡೋಣ ಬನ್ನಿ. ಬಿಸಿ ಇದೆ. ಆಲ್ರೆಡಿ ಒಳಗೆ ಹೆಂಗಿದೆ ಶಾ? ನಿಜ ಹೇಳ್ತಿದ್ದಾರೆ ಅಷ್ಟೇ. ನಿಜ ಹೇಳ್ರಿ. ಸುಮ್ಮನೆ ಎಲ್ಲ ಡ್ರಾಮಾ ಮಾಡಬೇಡಿ. ಇದೇ ನಿಮ್ಮ ಅತ್ತೆಗಾರು ಮಾಡಿದ್ರೆ ವಾವ್ ಸೂಪರ್ ಅತ್ತೆಗಾರು ಅಂತ ಹೇಳ್ತಾ ಇದ್ರು. ಸ್ವಲ್ಪ ಖಾರ ಗುಪ್ತು. ಸ್ವಲ್ಪ ಖಾರ. ಖಾರನಾ? ನಿಜ ನಿಜ. ಬಟ್ ಚೆನ್ನಾಗಿದೆ ಟೇಸ್ಟು. ಬಟ್ ಖಾರ ಇಲ್ಲ ಶಾ? ಮಸಾಲೆ ನಿಜ ನೋಡಿ. ಹಸುವಾಗಿತ್ತು. ರೇಂಜು ಚೆನ್ನಾಗಿರುತ್ತೆ ಹಸುವಲ್ಲಿ. ಥ್ಯಾಂಕ್ ಯು. ನೀವೇನು ಮಾಡ್ತಿದ್ದೀರಾ? ಸಾಕಾಗಿದೆ ಗೈಸ್. ಮಲೇಷ್ಯಾಗೆ ಹೋಗಿ ಕೋರ್ಸ್ ಕಲ್ತ್ಕೊಂಡ್ಬಂದಿದ್ದು ಒಳ್ಳೇದಾಯ್ತು. ಇದೆಲ್ಲ ಕಲ್ತಿಲ್ಲ ನಾನು. ಇದು ಕಲ್ತಿಲ್ಲ. ಇದೆಲ್ಲ ಕಲ್ತಿಲ್ಲ. ಕಲಿಬೇಕಿತ್ತು ಅನ್ಸುತ್ತೆ. ಮಲೇಷಿಯಾ ಅಲ್ಲಿ ನಮ್ಮೆಲ್ಲ ಗೊತ್ತಿಲ್ಲದಿರೋದು ಏನೇನು ಕಲ್ತ್ಕೊಂಡು ಬಂದಿದ್ದಾರೆ ಅವರು. ಅಲ್ಲ ಇದನ್ನ ಕಲಿಬೇಕಿತ್ತು ಅನ್ಸುತ್ತೆ ಐಶು. ಇದನ್ನ ಕಲಿಬೇಕಿತ್ತು ಅನ್ಸುತ್ತೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಇದೇ ಚೆನ್ನಾಗಿದೆ. ತಿಂತೀರಾ? ಮಶ್ರೂಮ್ ಕುಡಿ. ಇಲ್ಲೊಂದು ಮ್ಯೂಸಿಕ್ ಬರಲಿ. ನಿಂದು ತಾಯಿ ಗುಣ ಸಾಂಗ್ ಮ್ಯೂಸಿಕ್ ಬರಲಿ. ಮಾಡ್ಕೊಟ್ಟಿರೋರ್ದು ತಾಯಿ ಗುಣ ಸಿಕ್ಸೋರ್ದಲ್ಲ. ನಿಂದು ತಾಯಿ ಗುಣ ಬಿಸಿದೆ. ಬೇಗ ಬಿಸಿ ಇಲ್ಲ? ಹಾಂ ಗೈಸ್ ನಾನು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಟಿಂಗ್ ಮುಗಿಸಿ ರಿವ್ಯೂ ಕೊಡ್ತೀನಿ.
ರೈಸ್ ನಮ್ಮ ನೇಹ ಅವರು ಮೊಸರನ್ನ ಮಾಡ್ತಾ ಇದ್ದಾರೆ ನೋಡಿ. ಏನು ಮೊಸರನ್ನ ಇದು? ಕಿನ್ವಾ ಮೊಸರನ್ನ. ಹಾಂ, ಕಿನ್ವಾ ಮೊಸರನ್ನ. ಮೊಸರನ್ನ ಟ್ರೈ ಮಾಡೋಣ ಬನ್ನಿ. ಕೀನ್ವಾ ಅಂದ್ರೇನು? ಅದು ಡಯಟ್ ಫುಡ್, ಹೈ ಫೈಬರ್. ರಾಗಿ ಥರ ಅಲ್ಲ, ಇದು ಮಿಲ್ಲೆಟ್ಸ್. ಸಾಕು ತಿನ್ನೋಣ. ಯೂನಿಕ್ ಆಗಿದೆ ಏನ್ರೇನೆ ಅವರೇ. ಮತ್ತೆಗಾರು ಫುಲ್ ಶಾಪಿಂಗ್ ಇವತ್ತು. ಅತ್ತೆಗಾರು ಬ್ಯಾಗಲ್ಲಿ ಏನು ತರ್ತಾರೆ, ನನಗೆ ಎಕ್ಸೈಟ್ಮೆಂಟ್ ಆಗ್ತಿದೆ ಏನೇನು ತಂದವ್ರೆ ಅಂತ. ಇಲ್ಲ ಥ್ಯಾಂಕ್ ಯು ಅತ್ತೆಗಾರು. ಹೌದಾ, ಥ್ಯಾಂಕ್ ಯು. ನಾನು ನೋಡ್ತಾ ಇದ್ದೀನಿ ಅನ್ಕೊಟ್ಬಿಟ್ರಿ ಅನ್ಕೊಂಡು. ಅತ್ತೆಗಾರಿಗೆ ಐಶುಗೆ ನಮ್ಮ ನೇಹ ಅವ್ರಿಗೆ ತಂದಿರೋ ಬಟ್ಟೆನ ಕೊಡೋಣ ಬನ್ನಿ. ನನ್ನ ಸೆಲೆಕ್ಷನ್ ತುಂಬ ವರ್ಸ್ಟ್ ಇದೆ ಅಂತ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ನಗ್ನಗ್ತಾ ಹೇಳಿದ್ರು. ಹೌದಾ? ಅಂದರೆ ನನಗೆ ಗೊತ್ತಿಲ್ಲ, ನನಗಿದು ಅತ್ತೆಗಾರಿಗೆ ಚೆನ್ನಾಗಿ ಕಾಣುತ್ತೆ ಅನಿಸ್ತು. ಎಲ್ಲ ಶರ್ಟ್ ಗೊತ್ತಿಲ್ಲ ಅತ್ತೆ. ನೋ, ಇಟ್ಸ್ ನಾಟ್ ಶರ್ಟ್. ನಂಗೆ ಸೈಜ್ ಎಲ್ಲ ಗೊತ್ತಿಲ್ಲ ಅತ್ತೆಗಾರು. ಇಟ್ಸ್ ಲಾಂಗ್ ಗೌನ್ ಅನ್ಸುತ್ತೆ. ಗೌನ್ ಅಂತಾರೆ ಇದನ್ನ, ಡ್ರೆಸ್. ಈ ಥರ ಒಂದು ಇದ್ದು. ಹ್ಞೂ, ನಂಗೆ ಇದು ನೋಡಿದ್ ನೆನಪು ಚೆನ್ನಾಗಿ ಕಾಣಿಸಿತ್ತು, ಅದಕ್ಕೆ ಸೇಮ್ ತೊಗೊಂಡ್ಬಿಟ್ಟೆ ಅನ್ಸುತ್ತೆ. ಇಲ್ಲ, ಒಂದ್ಸರಿ ಹಾಕಿದ್ದೀರಾ ಅತ್ತೆಗಾರು? ಸೇಮ್ ಇದೆಯಾ? ಫೋಟೋಲು ವಿಡಿಯೋಲೆಲ್ಲ ಹಾಕಿದ್ದೀರಾ? ಐಶುಗೇನು ತರಕ್ಕೆ ಆಗಿಲ್ಲ ಗೈಸ್. ಐಶು ಡೋಂಟ್ ಮೈಂಡ್. ಇದು ನೇಹ ಅವ್ರದ್ದು, ಅವರೇ ಹೇಳಿದ್ದು ಸೆಲೆಕ್ಷನ್. ಇದು 2 ಐಶು ಅವ್ರದ್ದು. ಹಾಂ, ಶಿ ಲೈಕ್ ಬೋತ್, ಅದಕ್ಕೆ. ಇದು ಅತ್ತೆಗಾರು ನಿಮ್ಮದು. ಹಾಂ, ಎಷ್ಟು ಡ್ರೆಸ್? ಇಷ್ಟೇ ಅತ್ತೆಗಾರು. ಇದು ನೇಹ ಅವ್ರದ್ದು. ಐಶು ದಿಸ್ ಪೀಸ್ ಇಸ್ ಹರ್ಸ್. ಯಾವುದೋ ಒಂದು ಪೀಸ್ ಇದೆ ನೇಹ ಅವ್ರದ್ದು ಇದ್ರು. ಕೆಳಗೆ ತನಕ ಆಗುತ್ತೆ. ಅಯ್ಯಯ್ಯೋ. ಹಾಯ್ ಮಾವಗಾರು. ಹಲೋ, ಹಾಯ್. ಸೈಜ್ ಎಲ್ಲ ಉದ್ದ ಆಗೋಯ್ತು ಅನ್ಸುತ್ತಲ್ಲ. ಹಾಂ, ಒಳಗೆ ಹಾಕೋದು. ಇದು ಒಳಗೆ ಹಾಕಿ, ಇದು ಮೇಲೆ ಹಾಕಿ, ಇದ್ರ ಮೇಲೆ ಇನ್ನೊಂದು ಹಾಕೋದಿದ್ದೀರಾ ಇಲ್ಲಿ. ಸೆಲೆಕ್ಷನ್ ಹೆಂಗಿದೆ ಗೊತ್ತಿಲ್ಲ. ಇನ್ಕಂಪ್ಲೀಟ್ನೆಲ್ಲ ಫಿಲ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಅತ್ತೆಗಾರು. ಥ್ಯಾಂಕ್ ಯು ಐಶು. ಗ್ರೂಪಲ್ಲಿ ಬ್ಲ್ಯಾಕ್ ಆಗುತ್ತಾ ನೋಡಿ? ಇದು ಗೊತ್ತಿಲ್ಲ ನನಗೆ. ಡಬಲ್ ಎಕ್ಸೆಲ್. ಅಯ್ಯೋ, ಇಲ್ಲ ಫ್ರೀ ಸೈಜ್ ಅಂತ ಹೇಳಿದ್ರು ಅವರು. ಫ್ರೀ ಸೈಜ್ ಸರ್ಪ್ರೈಸ್. ನಮ್ಮ ಅಲ್ಲಿಂದ್ರ ಅಂದ್ರೆ ಸುಮ್ಮನೆ ಹಾಂ ಅತ್ತೆಗಾರು, ಇನ್ನೊಂದು ಸರಿ ಹೇಳಿ ಅತ್ತೆಗಾರು. ಊಟ ಮಾಡಿದ್ರಾ? ಹೆಂಗಿತ್ತು? ನೇಹಾನೇ ಮಾಡಿರೋದು. ನಾನು ಏನಿಲ್ಲ, ಸೂಪರ್ ಆಗಿತ್ತಾ? ಮನ್ಸು ಮುಟ್ಟು ಹೇಳೋ. ನಿಜವಾಗ್ಲೂ ಕಣೋ, ಚೆನ್ನಾಗಿತ್ತು, ಚೆನ್ನಾಗಿತ್ತಂತೆ ಗುಪ್ತು. ನಾಳೆ ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದು. ಆ್ಯಕ್ಚುಲ್ ಆಗಿ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಒಂದು ಸೈಡ್ ಬಿಸ್ನೆಸ್ ಹಾಕೊಳ್ಳೋಣ, ಮಶ್ರೂಮ್ ಬಿರಿಯಾನಿ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಅವ್ಳು ಯಾವಾಗ ಮಾಡಿರ್ಬೇಕು? ಅಲ್ಲ 3 ಗಂಟೆಗೆ ಸ್ಟಾರ್ಟ್. ಹ್ಞೂ, ಆ್ಯಕ್ಚುಲ್ ಆಗಿ ಮಾಡ್ತಾರೆ 3 ಗಂಟೆಗೆ. ಬೇರೆಯವ್ರು ಮಾಡ್ತಾರೆ. ಓ, ಇವರಾ? 4 ಗಂಟೆ ಎದ್ದೇ ಇರ್ತೀವಲ್ವಾ ಟೈಮಲ್ಲಿ. ಇನ್ನು ಡೇಲ್ ಮಲ್ಗೋದು ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರಾ? ಹೆಂಗಿದ್ರೆ ಆ ಟೈಮಲ್ಲಿ ಎದ್ದೇ ಇರ್ತೀವಿ. 4 ಗಂಟೆಗೆ ಪೇಷಂಟ್ ತರ ಇರ್ತಾರೆ ಬೆಡ್ ಮೇಲೆ. ಹಾಂ, 2 ಸರಿ ಪಾರ್ಟಿನಾ? ಐಶುದು 10K ಫಾಲೋವರ್ಸ್ ಆಗಿರೋದಕ್ಕೆ ಅತ್ತೆಗಾರು ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಮತ್ತೆ ಮಾವ ನಮಗೆ ಅಂತ ರಸ್ಮಲೈ ತಂದಿದ್ದಾರೆ ನೋಡಿ. ಹುಡುಗಿ ಓಕೆ, ಎವ್ರಿ ಟೈಮ್ ಓಕೆ ನೋಡಿ. ನಾನು ಇಟ್ಕೊಂಡಿದ್ರೆ ಇದು ನೇಹ ಅವ್ರ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಈಗ. ಮಾವಗರು ನಿಮ್ದೇ ಇದು? ಕದಿಯೋ ಪ್ಲ್ಯಾನ್ ಮಾಡ್ತಾವನೆ. ನನ್ನ ಮರ್ಯಾದೆ ತೆಗಿ ನೀನು. ಚಾರ್ಜರ್ ತಗೊಂಡ ನಿಮ್ಗೇನು ಗೊತ್ತಿರುತ್ತೆ? ನಂಗೆಲ್ಲ ಗೊತ್ತು ನಮ್ಮಲ್ಲಿನಿದೆ ಅಂತ. ಕೊಟ್ಟು ತಗೊಂಡಿರ್ತೀವಿ, ನಿಮ್ಗೆ ಗೊತ್ತಿರುತ್ತೆ. ಹಳೆ ಮನೆ ಖಾಲಿ ಮಾಡ್ಬೇಕಾದ್ರೆ ಅವ್ಳಿಗೆ ಎಷ್ಟೊಂದು ಸ್ಪೀಚಸ್ ಗೊತ್ತಿರ್ಲಿಲ್ಲ. ಅಲ್ಲೇ ಹುಟ್ಟಿ ಬೆಳೆದಿದ್ದಾಳೆ. ಹೆಂಗೆ ಗೊತ್ತಾ ಇಷ್ಟು? ಗೊತ್ತಾ? ನಂಗೆಲ್ಲ ಗೊತ್ತು. ಸಾಸಿವೆ ಕಾಳು ಜಾಗ ಚೇಂಜ್ ಆದ್ರೆ ಅಲ್ಲ ಅತ್ತೆಗಾರು, ಒಂದು ನಾನು ಮಾತಾಡಬೇಕು. ಈಗ ನೀವು ಹೇಳ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾ ಅಂತಿದ್ದಾರೆ. ಅವ್ರು ಯಾಕೆ ನನ್ನ ಮೇಲೆ ಹಾಕ್ತಿದ್ದಾರೆ ಅಂತ ಅರ್ಥ ಆಗ್ತದೆ. ಬನ್ನಿ ಸಂಜೆ, ಪ್ಲೀಸ್ ಕಮ್ ದಿಸ್ ಸೈಡ್. ಒಂದು ಸ್ಕ್ರೀನ್. ಕಮ್ಮೈಶು. ಹಾಂ, ಈಗ ಮಾತಾಡಿ. ಈಗ ನೀವು ಮಾತಾಡಿ. ಹೇಳಿ. ನಾನಲ್ಲ ಅತ್ತೆಗಾರು ಮಾತಾಡ್ತೀವಿ. ಅತ್ತೆಗಾರು ಮಾತಾಡ್ತಿರೋದು, ನಾವೇನು ಮಾತಾಡ್ತಿದ್ದೀವಿ?
ಅಲ್ಲ ನೀವು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ರೆ ಅವ್ರು ನನ್ನ ಮೇಲೆ ಆಗ್ತಾ ಇದಾರೆ. ನಿಮಗೆ ಗೊತ್ತಾ ನೀವು ಮಾಡಿಲ್ವಾ? ಏನ್ ಗೊತ್ತಾ ಏನ್ ಗೊತ್ತಾ ಪ್ರಾಬ್ಲಮ್ ಹೇಳಿ. ಅವರು ಹೇಳ್ತಿದ್ದಾಗ ನೀವು ಹಂಗೆ ಇನ್ನೂ ನನಗಿಂತ 3-4 ಟೈಮ್ಸ್ ಜಾಸ್ತಿ ಅಂದಾಗ ನೀವು ಇರ್ಲಿ ಪರವಾಗಿಲ್ಲ ಅದು ನಾನು ಹಂಗೆ ಅಂತ ಏನು ಗುಪ್ತಾ ಛ ಛ ಛ ಛ ಛ ಏನು ಗುಪ್ತಾ ಅಂತಿರಲ್ಲ. ಅದಕ್ಕೆ ನಾನು ನೀವೇನು ನಿಮ್ಗೇನು ಆ ಥರ ಹಿಂಗೆ ಹಿಡ್ಕೊಂಡು ಹೋಗ್ತಿದ್ದೇವೆ. ಮನೆಗೆ ಗೈಸ್ ಮನೆಗೆ ಹೊಡ್ತಾ ಇದ್ದೀವಿ. ಲೆಟ್ಸ್ ಗೋ. ಐಶೋದು ಆದಷ್ಟು ಬೇಗ 100K ಮಾಡ್ತೀನಿ. ಟೀಮ್ ಸಪೋರ್ಟ್ ಅಂತ ನಾನು ನಮ್ಮ ಕಾಲಕ್ಕೆ ಪಕ್ಕದಲ್ಲಿ ಇದ್ರೆ ಒಂದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ನೋಡಿ ಗೈಸ್ ಫುಲ್ ಫ್ಲೆಕ್ಸಿಂಗ್ ಮಾಡ್ತಾವನೆ. ಫ್ಲೆಕ್ಸಿಂಗ್ ಮಾಡ್ತಾವ್ ನೋಡಿ ಇಲ್ಲಿ. ಮದ್ವೆ ನೋಡಿ ಇಲ್ಲಿ ಆ ಕಡೆ ಪೂಜಾ ಅವ್ರದ್ದು ಚೆನ್ನಾಗಿದೆ. 26 ಇಯರ್ಸ್ಗೆ ಒಂದು 20 ಟೈಮ್ಸ್ ಕೂಡ ಹಾಕಿಲ್ಲ ಯಾವುದನ್ನು. ವಾಚಾ ಯಾವುದು ಸರ ಉಂಗ್ರ ಬ್ರೇಸ್ಲೆಟ್ ಯಾವುದು ಹಾಕಲ್ಲ ಅಂತ ಒಂದು ಪರ್ಸನ್. ಒಂದು ವಾಚ್ ಇಲ್ಲ ಅವ್ರ. ಹೌದಾ? ಮಗು ನಿಮ್ಗೆ ವಾಚ್ ಇಷ್ಟ ಆಗಲ್ವಾ? ವಾಚ್ ಇದೆ ಅವ್ರು ಹಾಕಲ್ಲ. ಮದ್ವೆಗೆ ತಗೊಳ್ಳೇಬೇಕು ಇಲ್ಲಾಂದ್ರೆ ನಾನು ಮದ್ವೆಗೆ ಬರಲ್ಲ ಅಂತ ಹೇಳಿದೀನಿ. ಅವ್ರಿಗೆ ಆಕ್ಸೆಸರೀಸ್ ಹಂಗೇನೋ ಹಾಕೊಂಡ್ರೆ ಏನೋ. ಬಟ್ ಪರ್ಫ್ಯೂಮ್ಸ್ ಕಲೆಕ್ಟ್ ಮಾಡ್ತಾರಲ್ಲ ಮಾವಗರು, ಪರ್ಫ್ಯೂಮ್ಸ್ ಕಲೆಕ್ಟ್ ಮಾಡ್ತಾರೆ. ಅದು ಇವಾಗ ರೀಸೆಂಟ್ ಆಗಿ ಒಂದು 2 years 3 years ಅದೊಂದು ಸೇಮ್ ಇದೆ. ಮಾಡಿದ್ದಾರೆ. ನಂದು ಮಾವಗರು ಸ್ವಲ್ಪ ಪರ್ಫ್ಯೂಮ್ ವಿಷಯದಲ್ಲಿ ಸೇಮ್ ಇದೀವಿ. ಅವ್ರಿಗೆ ಯಾಕೋ ಹಾಕೊಳ್ಳೋಕೆ ಅಂದ್ರೆ ಏನೋ ಇರಿಟೇಟಿಂಗ್. ಎಲ್ಲಾದ್ರೂ ಹೋಗ್ಬೇಕು ನಂಗೆ ರಿಂಗ್ಸ್ ಆಗಲ್ಲ ಆ ಥರ. ಮೇ ಬಿ ವಾಚ್ ಇರಿಟೇಟ್ ಆಗುತ್ತೆ ಅನ್ಸುತ್ತೆ. ಅವ್ರಿಗೆ ಯಾವ್ದು ಸರ ಏನು ಹಾಕಲ್ಲ ಅವರು, ವಾಚ್ ಏನು ಹಾಕಲ್ಲ. ಇದು ಕಂಪ್ಲೇಂಟಿಂಗ್ ಸೆಷನ್ ಆಗ್ಬಿಡುತ್ತೆ. ಸಾಕು ಬಿಡಿ ಅಚ್ಚಗಾರು ಪಾಪ. ಅವ್ರು ನಾನು ವ್ಲಾಗೇ ಪ್ಲೇ ಮಾಡಲ್ಲ ಆಮೇಲೆ ನೆಕ್ಸ್ಟ್. ಕಂಪ್ಲೇಂಟಿಂಗ್ ಸೆಷನ್ ಆಗ್ಬಿಡುತ್ತೆ. ನಾವು ಯಾರಿಗಾದ್ರೂ ಒಬ್ರಿಗೆ ಕಂಪ್ಲೇಂಟ್ ಮಾಡ್ಬೇಕು. ಕರೆಕ್ಟ್. ಐಶು ಬಗ್ಗೆ ಬಿಟ್ಟಿದ್ದೀರಾ? ಇನ್ನೂ ಏನು ಹೇಳಿಲ್ಲ. ಅವ್ರಿಗೆಲ್ಲ ಇಷ್ಟ, ಖುಷಿಯಾಗಿ ಹಾಕೊಂತಾರೆ. ನಂತರ ಇವಳು ಸ್ವಲ್ಪ ಅವ್ರ ಅಪ್ಪ ತರ. ಇವಾಗ ಸ್ವಲ್ಪ ಚೇಂಜ್ ಆಗಿದಾರಪ್ಪ. ಇವರಾ ಯಾವ ಸಿಟಿ? ಸಿಂಪಲ್ ಗರ್ಲ್. ಇದು ಗ್ರೌಂಡೆಡ್ ಆಗಿರ್ಬೇಕು ಅಂತಾರಲ್ಲ, ನಾವು ಅಂಡರ್ ಗ್ರೌಂಡ್ ಆಗಿರ್ತೀವಿ. ಅಂಡರ್ ಗ್ರೌಂಡ್ ಅಲ್ಲಿ ಫುಲ್ ಗೋಲ್ಡ್ ಇರ್ಬೇಕು. ನನ್ಗೆ ಅರ್ಥ ಆಯ್ತು. ನಿದ್ದೆ ಬಂದಿದೆ. ಬಿರಿಯಾನಿ ಮಶ್ರೂಮ್ ಜಾಸ್ತಿ ಪೀಸ್ ಮಶ್ರೂಮ್ ಪೀಸ್ ಜಾಸ್ತಿ ಆಗಿದೆ. ಅತ್ತಗವ್ರು ಪೀಸ್ ಅಂತ ತಲೆ. ಅಯ್ಯೋ ನಮ್ಮನೇಲಿ ಯಾರು ಪೀಸ್ ಬಗ್ಗೆ ಮಾತಾಡ್ತಿರೋದು ಅಂತ. ಬನ್ನಿ ಬಾಯ್ ಅತ್ತಗವ್ರು, ಬಾಯ್ ಬಾಯ್. ತಗೊಂಡೆ, ಐಶುನೇ ಕೊಟ್ರು ಟ್ಯಾಬ್ಲೆಟ್. ಅಲ್ಲ ಇದು ಜ್ವರಕ್ಕೆ ಅಲ್ವಾ? ಬಾಡಿ ಪೇನ್ ಇವ್ರು ನಂಬದೇ ಇಲ್ಲ ಬೈ. ಅವ್ರು ಅವ್ರ ಹತ್ರ ಕೇಳ್ತಾರೆ. ಮೊನ್ನೆ ಕೂಡ ನೋಡ್ಕೊಂಡ್ಬಿಡ್ತೀನಿ. ಅದೇ ಕರೆಕ್ಟ್ ಐಶು. ನಾಳೆ ಬೇರೆ ಕೆಲಸ ಇದೆ. ಕಮ್ ಮೊಮ್ಮೋ. ವಿಲ್ ಗೋ. ಲೆಟ್ಸ್ ಗೋ ಗೈಸ್. ಮೊಮ್ಮೋನ್ ಕರ್ಕೊಂಡು ಹೋಗೋಣ. ಓ ಮೊಮ್ಮೋದು ಇನ್ಸ್ಟಾಗ್ರಾಮ್ ಪೇಜ್ 260 ಫಾಲೋವರ್ಸ್ ಮೊಮ್ಮೋಗೆ. ಇಬ್ಬರು ಸ್ಯಾಮ್ ಜೊತೆ ತೊಗೊಂಡೆ ಫೋಟೋ ಎಸ್ಕೊಂಡ. ಸ್ಯಾಮ್ ಜೊತೆ ನಂದೊಂದು ಮೊಮೋ ಫೋಟೋ ಹಾಕಿ ಕೊಡಿ. ಹಾಕಿ ಗೈಸ್. ನಮ್ಮದು ಮೊಮೋದು ಒಂದು ಪೇಜಲ್ಲಿ ಫೋಟೋ ಬರುತ್ತೆ. ಇನ್ನು ನಿಮ್ಮ ಪ್ರೊಫೈಲಿಗೆ ಬಂತು ಅಂದರೆ ಇದು ಟೆಸ್ಟ್ ಮಾಡೋಣ ಇದು ಎಷ್ಟಾಗುತ್ತೆ ಅಂತ. ಅಲ್ಲ ಗುಪ್ತಾ? ಇದು ನಿಮ್ ರಿಯಲ್ ವಾಯ್ಸ್ ಗುಪ್ತಾ? ಹೊಸ ವಾಯ್ಸ್ ಬಂದ್ರೆ ಅಂತ ತಿರುಗ್ತದೆ ಅಂತ. ಪೆಡಿಗ್ರಿ ಎಲ್ಲ ಮಾಡ್ತೀವಪ್ಪ ನಾವು ಪ್ರಮೋಷನ್. ಮೊಮೋ ಪೇಜಲ್ಲಿ ಪೆಡಿಗ್ರಿ ಪ್ರಮೋಷನ್. ನಾಯಿಗಳ ಇನ್ಸ್ಟಾಗ್ರಾಮ್ ನೋಡಿ ಬೈ ಮಾಡೋದು. ಓ ಏನೋ ಬರ್ಡೇ ಇದೆಯಂತಲ್ಲ ಮೊಮೋದು. ಗೈಸ್ ಜುಲೈ 5 ಮೊಮೋದು ಬರ್ಡೇ ಇದೆ. ನಮ್ಮ ರಾಣಿನ ಇನ್ವೈಟ್ ಮಾಡಿದ್ದಾರೆ. ಸೊ ಮೊಮೋ ಬರ್ಡೇ ಹೇಗಿರುತ್ತೆ ಅಂತ ನೋಡ್ಬಿಟ್ಟು ನಾವು ಇನ್ಸ್ಪೈರ್ ಆಗಿ ಮೊಮೋ ಬರ್ಡೇ ಜೊತೆ ರಾಣಿ ಬರ್ಡೇ ನೆಕ್ಸ್ಟ್ ನಾವು ಮಾಡಬೇಕು. ಏನು ಪ್ಲಾನ್ಸು? ಕೇಕ್ ಕಟಿಂಗ್ ಎಲ್ಲ ಇದೆಯಾ? ಓ ಸೀಕ್ರೆಟ್ಸ್ ಅಂತ ಗೈಸ್. ಬಾಯ್ ಬಾಯ್ ಗೈಸ್. ನನ್ನ ಚಪ್ಪಲಿ ಆ ಶೂಸ್ ಹಾಕ್ಕೊಳಕ್ಕೆ ಟೈಮ್ ನನಗೆ ಅಂದರೆ ಸಾಕಾಗಿ ಎನರ್ಜಿನೇ ಇಲ್ಲ. ಅದಕ್ಕೆ ಕಾರಲ್ಲಿ ಇಟ್ಬಿಟ್ಟು ಹೋಗ್ಬಿಡೋಣ ಅಂಥೇಳಿ ದಾಟ್ಕೊಂಡು ಹೋಗ್ತಾ ಇದೀವಿ ಅಲ್ಲೇ. ಗೈಸ್ ಅವ್ರ ಮನೆಯಿಂದ ಹೊರಟ್ವಿ. ಫ್ಯೂಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಸಿದ್ದೀವಿ. ನೋಡಿ ಫ್ಯೂಲ್ ಪ್ರೈಸ್ ಡೀಸೆಲ್ದು 131 ರುಪೀಸ್ ಆಗಿದೆ ಅಂತೆ. ನಮ್ಮ ಬಾಯ್ಸ್ ಹೇಳ್ತಿದ್ದಾರೆ ತುಂಬ ಜಾಸ್ತಿ ಅಂತ. ನನಗೆ ಐಡಿಯಾ ಇಲ್ಲ, ದೇವರನ್ನೇ ಮರ್ತು ಬಿಟ್ಟಿದ್ದೀನಿ ನಾನು.
131 ರುಪೀಸ್ಗೆಲ್ಲ ಶಾಕ್ ಆಗ್ಬಿಟ್ಟು ಪೆಟ್ರೋಲ್ಗೆ 127 ಡೀಸೆಲ್ ಬೆಲೆ ಜಾಸ್ತಿ ಜಾಸ್ತಿ ಆಗಿದೆ. ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಗೊತ್ತು ಶೆಲ್ಲಲ್ಲಿ ಜಾಸ್ತಿ ಇರುತ್ತೆ ಯೂಶಲ್ ಆಗಿ. ಹೌದು, ಎಷ್ಟೇ ಜಾಸ್ತಿ ಆಗಿ ಪೆಟ್ರೋಲ್ಗಿಂತ ಬೇರೆ ಕಡೆ ಎಷ್ಟು? ಬಟ್ ಇವತ್ತು ಹಾಕ್ಸಿದ್ 97 ರುಪೀಸ್. ಹೌದಾ? ಅದಕ್ಕೆ ಹೇಳಿದಲ್ಲ ನಾನು. ಅಣ್ಣ ಕ್ಯಾನ್ಸಲ್, ವಾಪಸ್ ತೊಗೊಳ್ಳಿ. ಗೈಸ್ ರಾತ್ರಿ ಬಂದು ಮಲ್ಕೊಂಬಿಟ್ಟೆ. ಸಡನ್ ಆಗಿ ತುಂಬ ಹೆಲ್ತ್ ಅಪ್ಸೆಟ್ ಆಗೋಯ್ತು. ಸೊ ಏನು ಮಾಡೋಕ್ಕಾಗಿಲ್ಲ. ಬಿಕಾಸ್ ತುಂಬ ಟ್ರಾವೆಲ್ ಆಗಿಬಿಟ್ಟಿತ್ತು. ಮತ್ತು ನಂದು ನಾಳೆ ಬೇರೆ ಎಲ್ಲ ಟ್ರಾವೆಲ್ ಮಾಡೋದಿದೆ, ಅದು ಎಲ್ಲಿ ಅಂತ ನೋಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಔಟ್ಸ್ ಆಫ್ ಲವ್. ಬಾಯ್ ಬಾಯ್ ಗೈಸ್. ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ನಾನು. ರೀಫಿಲ್ ಇರದ ಖಾಲಿ ಪೆನ್ನಲ್ಲಿ ಎಲ್ಲ ಬರ್ಕು ಮಗ ಫ್ರೆಂಡ್ಸ್ ಇರದ ಲೈಫಿಗೆ